ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಹೇಳಿದರು. ಯಾವುದೇ ಕಾರಣಕ್ಕೂ ನಮ್ಮ ಸಭೆಯಲ್ಲಿ ನಾವು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ. ಆದರೆ ಸುರ್ಜೇವಾಲಾ ಬಂದರೂ ಪವರ್ ಶೇರಿಂಗ್ ಕಾವು ತಣ್ಣಗಾಗೋದು ಅನುಮಾನ. ಆ ನಂತರದ ಬೆಳವಣಿಗೆ ನೋಡಿ ಹೇಳ್ತೀನಿ. ಸುರ್ಜೇವಾಲಾ ಬಳಿ ಈ ಪವರ್ ಶೇರಿಂಗ್ ವಿಚಾರವನ್ನು ಮಾತನಾಡಿದ್ದೀವಿ ಅಂತ ಕೆಲವು ಶಾಸಕರು ಸೆಡ್ ಹೊಡೆದಿದ್ದಾರೆ. ನೆನ್ನೆ ಎಲ್ಲ ಹೇಳಿದ್ದಾರೆ. ಶಂಕದಿಂದ ಬಂದರಷ್ಟೇ ತೀರ್ಥ, ಶಿಸ್ತು ಕ್ರಮ ಆದರಷ್ಟೇ ಎಲ್ಲ ತಣ್ಣಗಾಗುತ್ತಾ ಅಂತ ನಿನ್ನೆ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ಒಂದು ಕಠಿಣ ಕ್ರಮ ತಗೊಳ್ಳೇಬೇಕು, ಆದರೆ ಎಲ್ಲಿಂದ ಅಂತಕ್ಕಂಥ ಲೆಕ್ಕಾಚಾರ. ಇಕ್ಬಾಲ್ ಹುಸೇನ್ಗೆ ತಗೋತೀರಾ, ರಾಜಣ್ಣ ಅವ್ರಿಗೆ ತಗೋತೀರಾ, ರಾಜು ಕಾಗೆಗೆ ತಗೋತೀರಾ, BR ಪಾಟೀಲಿಗೆ ತಗೋತೀರಾ, NY ಗೋಪಾಲಕೃಷ್ಣಗೆ ತಗೋತೀರಾ, ಯಾರ ವಿರುದ್ಧ ಕ್ರಮ, ಯಾರ್ಯಾರ ಮಾತಿನ ಲೆಕ್ಕಾಚಾರಕ್ಕೆ ಕ್ರಮ ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತಾ ಅಂತ. ಇಲ್ಲ ಅಂದರೆ ಇವರು ಬಾಯಿ ಮುಚ್ಚಕ್ಕಾಗಲ್ಲ. ಆಮೇಲೆ ಇಂಟ್ರೆಸ್ಟಿಂಗ್ ಅನ್ಸಿತ್ತು, ಈ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಅನ್ನ KPCC ಅಧ್ಯಕ್ಷರ ಲೆಟರ್ ಹೆಡ್ ನಲ್ಲಿ ಹೋಗಿರೋದು. ಕೊಡಬೇಕಾಗಿದೆ, ಸಮಿತಿಯಿಂದ ಕೊಡಬೇಕಾಗಿತ್ತು, ಆದರೆ ಇವರೇ ಕೊಟ್ಟಿದ್ದಾರೆ. ನೋಟಿಸ್ ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡ್ಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ನನಗೆ ಒಂದು ಬದಲಾವಣೆ ಬೇಕು. ನಮ್ಮೆಲ್ರಿಗೂ ಕೂಡ ಮುಂದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ಬೆಳವಣಿಗೆ ನೋಡ್ಬೇಕಂತ ಹೇಳಿದ್ರೆ ಒಂದು ಬದಲಾವಣೆ ಬೇಕು. ಶಿವಕುಮಾರ್ ಅವ್ರಿಗೆ ಇವತ್ತು ಒಂದು ಅವಕಾಶ, ಸೂಕ್ತವಾದ ಸಮಯ ಇದು, ತಾವು ಮಾಡ್ಕೊಡಿ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡ್ಕೊಂಡೆ. ಸಿದ್ದರಾಮಯ್ಯ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಮೊದಲು 5 ವರ್ಷ ಇದ್ರು, ಈಗೂ 2.5 ವರ್ಷ ಇದ್ರೆ, ನಮ್ಗೊಂದು 2.5 ವರ್ಷ ಅವಕಾಶ ಮನವಿಯನ್ನ ಮಾಡಿದ್ದೀನಿ.